ಲಂಡನ್ನ ಕಿಂಗ್ಸ್ ಕಾಲೇಜಿನ ವಿಜ್ಞಾನಿಗಳು ಮೊದಲ ಬಾರಿಗೆ ಪ್ರಯೋಗಾಲಯದಲ್ಲಿ ಮಾನವ ಹಲ್ಲುಗಳನ್ನು ಯಶಸ್ವಿಯಾಗಿ ಬೆಳೆಸಿದ್ದಾರೆ ಎಂದು ಬಿಬಿಸಿ ವರದಿ ಮಾಡಿದೆ. ಇದು ಹಲ್ಲುಗಳನ್ನು ಕಳೆದುಕೊಂಡ ರೋಗಿಗಳಿಗೆ ಫಿಲ್ಲಿಂಗ್ಗಳು ಅಥವಾ ದಂತ ಇಂಪ್ಲಾಂಟ್ಗಳಿಗೆ ಪರ್ಯಾಯವನ್ನ ಒದಗಿಸಲಿದೆ. ವಿಶ್ವಾದ್ಯಂತ ದಂತ ಆರೈಕೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಬಹುದಾದ ಸಾಧನೆ ಇದಾಗಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ತೆಗೆಯಬಹುದಾದ ಮತ್ತು ಸ್ಥಿರವಾದ ಕೃತಕ ದಂತಗಳು ಮತ್ತು ದಂತ ಇಂಪ್ಲಾಂಟ್ಗಳಂತಹ ಬದಲಿ ಪರಿಹಾರಗಳು ನೈಸರ್ಗಿಕ ಹಲ್ಲಿನ ಆಕಾರ ಮತ್ತು ಕಾರ್ಯವನ್ನು ಸಂಪೂರ್ಣವಾಗಿ ಪುನಃಸ್ಥಾಪಿಸಲು ವಿಫಲವಾಗಿವೆ. ಆದರೆ ಹೊಸ ವಿಧಾನದಲ್ಲಿ ಜೀವಕೋಶಗಳು, ಜೈವಿಕ ವಸ್ತುಗಳು ಮತ್ತು ಬೆಳವಣಿಗೆಯ ಅಂಶಗಳನ್ನು ಬಳಸಿಕೊಂಡು ನೈಸರ್ಗಿಕ ಹಲ್ಲುಗಳ ಲಕ್ಷಣಗಳು ಮತ್ತು ಕಾರ್ಯಗಳನ್ನು ಅನುಕರಿಸುವ ಹಲ್ಲಿನ ರಚನೆಗಳನ್ನು ಮಾಡಲಾಗುತ್ತದೆ. ಹಲ್ಲು ಹಾಳಾಗುವುದು ಅಥವಾ ಉದುರುವುದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಒಂದು ಪ್ರಚಲಿತ ಆರೋಗ್ಯ ಸಮಸ್ಯೆಯಾಗಿದೆ. ಈ ಸಮಸ್ಯೆ ಜಗಿಯುವುದು ಮತ್ತು ಮಾತನಾಡುವುದನ್ನು ದುರ್ಬಲಗೊಳಿಸುವುದರ ಜೊತೆಗೆ ಮಾನಸಿಕ ಸಮಸ್ಯೆಗಳನ್ನು ಸಹ ಉಂಟು ಮಾಡುತ್ತದೆ. ಜೈವಿಕ ರೀತಿಯಲ್ಲಿ ಹಲ್ಲು ಬೆಳೆಸುವ ಮೂಲಕ ಅದನ್ನು ಬದಲಾಯಿಸುವ ಈ ಪರಿಕಲ್ಪನೆ ನಿಜಕ್ಕೂ ಅನೇಕರಿಗೆ ವರದಾನವಾಗಲಿದೆ.